ಮಾಜಿ ಶಾಸಕರು ರೇಣುಕಾಚಾರ್ಯ ಮತ್ತು ಹಾಲಿ ಶಾಸಕರಾದಂಥ ನಮ್ಮ ಶಾಂತನಗೌಡರು ಜಗಳ ಆಡಿದ್ದೀವಿ. ಇದು ನಂಬ್ತೀರಾ ನೀವು? ಇದು ನಿಜ ಕಂಡು ಅಂದರೆ ಯಾವುದೇ ಚುನಾವಣೆ ಬರಲಿ, ಗುರುಗಳು ಹೆಂಗೆ ಹೇಳ್ತಾರಪ್ಪ ಹಂಗೆ ಅಂತ ನೀವು ಬಂದುಬಿಟ್ರಪ್ಪ ಅವ ನಂಬೋದು. ನಾವು ನ್ಯಾಯ ಪೈಸೆ ಖರ್ಚು ಮಾಡೋಕ್ಕೆ ಹೋಗಲ್ಲ ಚುನಾವಣೆಗೆ. ಗುರುಗಳು ಯಾರು ಆದೇಶ ಮಾಡ್ತಾರೋ ಅವ್ರಿಗೆ ನಾವು ಒಪ್ಕೊಳ್ತೀವಿ ಅಂದರೆ ಆಗ ನಿಮ್ಮ ಜಗಳ ಇಲ್ಲ ಅನ್ಬೋದು. ಬರೀ ತೋರಿಕೆ ಅಷ್ಟೇ, ನಿಮ್ಮನ್ನು ಮೋಸ ಮಾಡ್ತಕ್ಕಂಥ ತಂತ್ರ ಅಷ್ಟೇ. ಪ್ರಜಾಪ್ರಭುತ್ವದಲ್ಲಿ ಬಹುಮತ ಅಭಿಪ್ರಾಯ ಮನ್ನಣೆ ಇದೆ. ವೋಟ್ ಹಾಕಿನೇ ಗೆಲ್ಲಬೇಕು ಅಂತಿಲ್ಲ, ವೋಟು ಹಾಕಿನೇ ಮತದಾನ ಮಾಡಿನೇ ಗೆಲ್ಲಬೇಕು ಅಂತಿಲ್ಲ. ಎಲ್ಲರೂ ಇಲ್ಲಪ್ಪ ಈಗ ಮಾಡಲಿ, ಶಾಂತನಗೌಡರು ಮಾಡಲಿ, ರೇಣುಕಾಚಾರ್ಯ ಮಾಡಲಿ, ಸರ್ವಸಮ್ಮತಿ ಬಹುಮತ ಇದ್ದರೆ ಅದು ಓಟಿನ ಮುಖಾಂತರನೇ ಆಗಬೇಕಾಗಿಲ್ಲ ಅಂತ ನಾವು ಹೇಳಿದ ಭಾಷೆ. ಆದರೆ ಪ್ರಜಾತಂತ್ರದಲ್ಲಿ ಅದನ್ನು ಬಿಟ್ಟರೆ ಬೇರೆ ವ್ಯವಸ್ಥೆ ಇಲ್ಲ, ಬೇರೆ ವ್ಯವಸ್ಥೆ ಯಾವುದೂ ಇಲ್ಲ. ಹಿಂದಿನ ಕಾಲದಲ್ಲಿ ಇಷ್ಟೊಂದು ರಾಜಕೀಯ ಪ್ರಜ್ಞೆ ಇರಲಿಲ್ಲ. ನಾವು ನೆನಪು ಮಾಡಿಕೊಡ್ತಕ್ಕಂಥದ್ದು ಜಗಳೂರಿನಲ್ಲಿ ಇಮಾಮ್ ಸಾಹೇಬರು ಅಂತಿದ್ರು, ಅವ್ರ ತಂದೆ ಇದ್ದರು, ನಮ್ಮ ಮಠದ ಶಿಷ್ಯರು ಇದ್ದರು ಇದರಲ್ಲಿ ಜಗಳೂರಿನಲ್ಲಿ. ಆಗ ಮೈಸೂರು ಮಹಾರಾಜರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಅಂತ ಇತ್ತು. ಅದಕ್ಕೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ ಇತ್ತು. ಅವರ ಇಮಾಮ್ ಸಾಹೇಬ್ರ ತಂದೆ, ನಾನು ಇದುವರೆಗೂ ಆಗಿದ್ದೀನಪ್ಪ, ನಾನು ಬೇಡ ಇವರಾಗಲಿ ಅಂತ ಹೇಳಿ ನಮ್ಮ ಮಠದ ಒಬ್ಬ ಗೌಡರ ಹೆಸರನ್ನು ಸೂಚಿಸಿದರು. ಇಲ್ಲ ನೀವೇ ಆಗಲಿ ಅಂತಂದು ಅವ್ರು ಹೇಳೋದು. ಹೀಗಾಗಿ ಅಲ್ಲಿ ಒಂದೆಷ್ಟು ಸಾಮರಸ್ಯ ಇತ್ತು ಅಂತ ಹೇಳಿದ್ರೆ, ಅದು ನಿಜವಾಗಿಯೂ ಈಗ ಅಂಥ ಕಾಲ ಬರುತ್ತಾ ಅಂತಂದು ನಾವು ಊಹೆ ಮಾಡೋಕ್ಕೂ ಕಷ್ಟ. ಹಾಗಾಗಿಬಿಟ್ಟಿದೆ. ಈಗ ಚುನಾವಣೆಗಳು ನಿಜವಾಗಿಯೂ ಬಹಳ ಒಂದು ಸಂಘರ್ಷ. ಯಾರಲ್ಲಿ ಆರ್ಥಿಕ ಶಕ್ತಿ ಇದೆಯೋ ಅವ್ರು ಮಾತ್ರ ಚುನಾವಣೆ ನಿಂತ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದಾಗಿದೆ. ಯಾವುದಿಲ್ಲ, ನೀವು ಎಷ್ಟು ಜಾಣರಿದ್ರಿ ಅಂದರೆ ನೀವು ಬಿಟ್ಬಿಟ್ಕೊಡಲ್ಲ. ಒಂದು ಸಾರಿ ಹೊಸೂರಲ್ಲಿ ಕರಡು ಹುಣ್ಣಿಮೆ ಆದಾಗ ಹುಣ್ಣಿಮೆ ಮುಗಿಸ್ಕೊಂಡು ವಾಪಸ್ ಹೋಗ್ತಾಯಿದ್ರು ಸಿರಿಗೆರೆಗೆ. ನಮ್ಮ ಜೊತೆಗೆ ಭಾಳ ಜನ ಮುಖಂಡರು ಬರ್ತಾಯಿದ್ರು. ಸಂಜೆ ಹೊತ್ತು ಈಗ ಬರ್ತಿದ್ದಾಗೆ ಭಾಳ ಜನ ನಿಂತಿದ್ರು ಒಂದು ಹಳ್ಳಿದ ರಸ್ತೆಯಲ್ಲಿ, ಎರಡೂ ರಸ್ತೆಯಲ್ಲಿ. ನಾವೇನು ತಿಳ್ಕೊಂಡ್ವಿ, ಅವರೆಲ್ಲರೂ ನಮ್ಮನ್ನು ಬೀಳ್ಕೊಡೋಕ್ಕೆ ಇಲ್ಲೆಲ್ಲ ನಿಂತಿದ್ದಾರೆ ಭಕ್ತಿಯಿಂದ ನಾವು ತಿಳ್ಕೊಂಡ್ವಿ. ಹತ್ತತ್ರ ಬಂದಾಗ ಕೇಳಿಸ್ತು ನಮಗೆ, ಇದೆಲ್ಲ ಕಣ ಕಾರು ಅಂದವನು ಒಬ್ಬ. ಅಂದರೆ ಅವ್ರು ಕಾಯ್ತಾ ಇದ್ದಿದ್ದೇ ಬೇರೆ. ಕಾಂಗ್ರೆಸ್ನವ್ರು ಬಂದರೆ ಒಂದು ಜೇಬಿನಾಗ ಕಾಂಗ್ರೆಸ್ ದೋಸೆ ಹಿಡ್ಕೊಳ್ಳೋದು ಜೈ ಅನ್ನೋದು. ಬಿ ಜೆ ಪಿ ಬಾವುಟ ಕಂಡ್ರೆ ಅದನ್ನ ಜೇಬಿನಾಗ ಇಡೋದು, ಬಿ ಜೆ ಪಿ ಬಾವುಟ ಜೈ ಅನ್ನೋದು. ಇಂತಹ ಜಾಣರು ನೀವು. ನಿಮ್ಮ ಜೊತೆಗೆ ಮತ್ತು ಈಗ ಆಡಲೇಬೇಕು ಹಿಂಗೆ ತಿಳಿತೆ. ನೀವು ಯಾರ ಪರ ಯಾರ ವಿರೋಧ ಭಾಳ ಕಷ್ಟ ನಿಮ್ಮನ್ನು ಅಸೆಸ್ ಮಾಡೋದು ಅಂತ ಅನಿಸುತ್ತೆ. ಭಾಳ ಸಂತೋಷ ನೀವು ವೇದಿಕೆ ಮೇಲಾದರೂ ಮತ್ತು ವೇದಿಕೆಯ ಕೆಳಭಾಗದಲ್ಲೂ ಸಹ ಈ ಕೊನೆ ಗೌಡ್ರ ಮನೆಗೆ
BJP ಸಂಸದ ರಾಘವೇಂದ್ರ ಅವ್ರ ಮಗನ ಮದುವೆಗೆ ಆಹ್ವಾನ ಮಾಡಲಿಕ್ಕೆ ಅಂತ ಮನೆಗೆ ಹೋಗಿದ್ರಿಂದ ಕೇಳಿ ನನಗೆ ಸಂತೋಷ ಆಯಿತು. ರಾಜಕೀಯ ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ಅದರ ಸಂಬಂಧಗಳು ವ್ಯಕ್ತಿಗಳ ಸಂಬಂಧ ಭಾಳ ಮುಖ್ಯ. ನೀವೆಲ್ಲ ಕೂತಿದ್ದೀರಲ್ಲ, ನೀವು ಒಂದೇ ಪಾರ್ಟಿಯಲ್ಲಿ ಇಲ್ಲ, ಇಲ್ಲಿ BJP ಇರೋದಿರಿ, ಕಾಂಗ್ರೆಸ್ನವರು ಅದಿರಿ ಅಲ್ಲ. ಆದರೂ ಸಹ ನೀವೆಲ್ಲ ಕೂತ್ಕೊಂಡಿದ್ರಿ ಇಲ್ಲಿ, ಪಕ್ಷ ಭೇದ ಮರೆತು. ಇದು ಮಾನವೀಯ ಸಂಬಂಧ. ಇದು ಇಂಥ ಮಾನವೀಯ ಸಂಬಂಧ ಬೆಳೆಸ್ಕೊಳ್ಳೋ ಅವಶ್ಯಕತೆ ಭಾಳ ಇದೆ. ಇಲ್ಲಿ 3 ದೇವಸ್ಥಾನಗಳ ದೇವರ ಪ್ರತಿಷ್ಠಾಪನೆ ಮತ್ತು ಕಳಶಾರೋಹಣ ನಡೆದಿದೆ. ಇಲ್ಲಿ ಆಹ್ವಾನ ಪತ್ರಿಕೆಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂತ ಇದೆ. ಆಂಜನೇಯ ಸ್ವಾಮಿ ನವಗ್ರಹಗಳ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳಿ. ಇದು ಬರಪ್ಪ, ಈ ಕಡೆ ಬರ. ನಮ್ಮ ಪ್ರಶ್ನೆ ತಾಯಂದ್ರಿಗೆ, ನೀವು ಮಕ್ಕಳಿಗೆ ಪ್ರಾಣ ಕೊಡ್ತೀರೋ, ಜನ್ಮ ಕೊಡ್ತೀರೋ? ಮಕ್ಕಳು ನಿಮಗೆ ಜನ್ಮ ಕೊಡ್ತಾರೆ, ನೀವು ಜನ್ಮ ಕೊಡ್ತೀರಿ, ಮಕ್ಕಳು ಜನ್ಮ ಕೊಡೋಲ್ಲ ನಿಮಗೆ. ಅಂದಮೇಲೆ ಈಗ ನಿಮ್ಮನ್ನು ದೇವರು ಸೃಷ್ಟಿ ಮಾಡಿದನು, ನೀವು ದೇವರು ಮಾಡಿದ್ದೀರ, ದೇವರಿಗೆ ಪ್ರಾಣ ಕೊಡ್ತೀರಿ ಅನ್ನೋಂಗೆ ಆ ಥರ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಅಂದರೆ. ಅದರ ಅರ್ಥ ವಿವರಣೆ ನೀಡ್ತೀವಿ. ತಾಯಂದರು ನೀವು ಮಕ್ಕಳಿಗೆ ಪ್ರಾಣ ಕೊಡ್ತೀರಿ, ಜನ್ಮ ಕೊಡ್ತೀರಿ ಅಂದರೂ ಸಹ ಮಕ್ಕಳು ಸಹ ತಾಯಂದರಿಗೆ ಜನ್ಮ ಕೊಡ್ತಾರೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಮಗು ಹುಡ್ತಾ ಇದ್ದರೆ ನೀವು ತಾಯಿ ಆಗಲ್ಲ, ಆಗ್ತೀರಾ? ತಾಯಿ ಅನಿಸ್ಕೊಳ್ಳೋಕ್ಕಾಗಲ್ಲ. ಮಗು ಹುಟ್ಟಿದಾಗಲೇ ತಾಯಿ ಅನಿಸ್ಕೊಳ್ಳೋದು. ಅಂದಮೇಲೆ ನಿಮ್ಮ ತಾಯಿ ಅನ್ನೋ ಸ್ಥಾನ ಕೊಟ್ಟಾರೆ ಯಾರು? ಮಕ್ಕಳು. ಇದನ್ನು ನೀವು ನಿಮ್ಮನ್ನೇನು ಅಂತಾರೆ? ಬಂಜೆ ಅಂತಾರೆ ಅಲ್ಲ. ಯಾವ ಹೆಣ್ಮಕ್ಳು ಬಂಜೆ ಅನಿಸ್ಕೊಳ್ಳೋಕೆ ಇಷ್ಟಪಡೋಲ್ಲ. ಅಂದಮೇಲೆ ನಿನ್ನ ತಾಯಿ ಎನ್ನುವ ಪಟ್ಟ ಕೊಟ್ಟವರು ನಿಮ್ಮ ಮಗು. ಹಾಗೆಯೇ ಇಲ್ಲಿ ದೇವರ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಶಿಲ್ಪಿ ನಿರ್ಮಾಣ ಮಾಡಿರ್ತಕ್ಕಂಥ ವಿಗ್ರಹಕ್ಕೆ ಜೀವ ತುಂಬೋದು ಅಂತಲ್ಲ. ಆ ವಿಗ್ರಹದಲ್ಲಿ ಭಕ್ತರ ಭಕ್ತಿಯ ಶ್ರದ್ಧೆಯ ಅದನ್ನು ತುಂಬೋದು. ಈ ಶಿಲ್ಪಿ ಸನ್ಮಾನ ಮಾಡಿದರೆ ನೀವು, ಶಿಲ್ಪಿ ಆ ವಿಗ್ರಹವನ್ನು ಕಡ್ದವರು ಗುಡಿಯಲ್ಲಿ ಕೆತ್ತಿ ಮಾಡಿರ್ತಾನಲ್ಲ, ಇಲ್ಲಿ ಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅವನು ಗುಡಿ ತಗೊಂಡು ಕೊಟ್ಟಲ್ಲ, ಅವನು ಅಡ್ಬಿಡ್ತಾನೆ. ಇಲ್ಲಿ ಭಕ್ತರ ಭಕ್ತಿಯ ಪ್ರತಿಷ್ಠಾಪನೆ ಆ ವಿಗ್ರಹದಲ್ಲಿ ಆಗುತ್ತೆ, ಅದು ಪ್ರಾಣ ಪ್ರತಿಷ್ಠಾಪನೆ ಅಂತ. ಕೆಲವೊಮ್ಮೆ ಭಾಳ ವರ್ಷ ಆದಮೇಲೆ ವಿಗ್ರಹ ಒಂದೊಂದ್ಸರಿ ಏನಾಗ್ಬಿಡುತ್ತೆ, ಮುಕ್ಕ ಆಗಿಬಿಡುತ್ತೆ. ಕಾಲು ವಿಗ್ರಹದ ಯಾವುದೋ ಒಂದು ಭಾಗ ಏನಾಗಿಬಿಡುತ್ತೆ, ಐವಾಗಿಬಿಡುತ್ತೆ. ಆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಒಂದು ಹೊಸದಾಗಿ ಪ್ರತಿಷ್ಠಾಪನೆ ಮಾಡೋಣ ಅಂತ ಮಾಡ್ತೀರಿ. ಅಂಥದ್ದೊಂದು ಪ್ರಸಂಗ ಇಲ್ಲೇ ಶಿವಮೊಗ್ಗ ತಾಲೂಕು, ಶಿವಮೊಗ್ಗದ ಸಮೀಪದ ಒಂದು ಹಳ್ಳಿಯಲ್ಲಿ ಆಯಿತು. ಅಲ್ಲಿಯ ಕೆಲವರು ನಮ್ಮನ್ನು ಆಹ್ವಾನ ಮಾಡಲಿಕ್ಕೆ ಬಂದಿದ್ದರು, ದೇವಸ್ಥಾನದ ಆಹ್ವಾನ ಮಾಡಲಿಕ್ಕೆ ಅಂತ, ದೇವಸ್ಥಾನದ ಕಾರ್ಯಕ್ರಮಕ್ಕೆ. ಜೊತೆಗೆ ಅವಕ್ಕೆ 1-2 ಫೋಟೋ ತೊಗೊಂಬಂದಿದ್ರು. ಆ ಫೋಟೋದಲ್ಲಿ ಬಸವಣ್ಣನ ವಿಗ್ರಹ ಇತ್ತು. ಅದು ಭಾಳ ಚೆನ್ನಾಗಿತ್ತು ಆ ವಿಗ್ರಹ. ನಾವು ಇದನ್ನೇನು ಮಾಡ್ತೀರಪ್ಪ ಅಂತ ಕೇಳಿದ್ವಿ. ಇಲ್ಲ, ಇದು ಕಾಲು ಮುರಿದೋಗಿದೆ, ಅದು ನಾವು ಬೇರೆ ವಿಗ್ರಹ ನಾವು ಮಾಡಿಸ್ತಾ ಇದ್ದೀವಿ, ಇದನ್ನು ಆ ಕಾರಣಕ್ಕಾಗಿ ಅಂತ. ಈ ವಿಗ್ರಹ ಏನು ಮಾಡ್ತೀರಿ ಅಂತ ಕೇಳಿದ್ವಿ. ಎಷ್ಟು ಸುಂದರವಾಗಿತ್ತು, ಭಾಳ ಹಳೆಯ ಕಾಲದ್ದು ಬಸವಣ್ಣನ ವಿಗ್ರಹ. ಒಂದು ಕೆಲಸ ಮಾಡಿರಿ, ನಮ್ಮ ಮಠಕ್ಕೆ ತಂದು ಕೊಟ್ಬಿಟ್ರೆ ಅದು ನಾವು ಇಟ್ಕೊಳ್ತೇವೆ ಅಂತ ಹೇಳಿದ್ವಿ. ಅವ್ರಿಗೆ ಭಾಳ ಕಷ್ಟ ಆಯಿತು. ನಾವು ತಮ್ಮನ್ನು ಆಹ್ವಾನ ಮಾಡೋಕ್ಕೆ ಬಂದಿದ್ದೀವಿ, ಒಂದು ಇಲ್ಲಿ ಊರಲ್ಲಿ ಹಿರಿಯರನ್ನು ಕೇಳಬೇಕು, ಕೇಳಿ ತಿಳಿಸ್ತೇವೆ.
ಆಯಿತು, ಹುರಿಯರು ಕೇಳ್ರಿ, ಅದನ್ನು ನಮಗೆ ತಂದು ಕೊಡ್ರಿ ಅಂತ. ಆವಾಗ ಒಪ್ಕೊಂಡು ಭಾಳ ದಿನ ಆಯಿತು, ಹೋದ್ವಿ. ನನಗೂ ನೆನಪಿರಲಿಲ್ಲ. ಅಲ್ಲಿ ಹೋದ ನೆನಪಾಯಿತು, ಎಲ್ಲಪ್ಪ ಅದು ಬಸವಣ್ಣನ ವಿಗ್ರಹ ತಂದು ಕೂಡ ಕೇಳಿದ್ವಲ್ಲ, ಏನಾಯಿತು ಅಂತ ಗುಡಿ ತೋರಿಸಿದ್ರು. ಅದರೊಳಗೆ ಅದನ್ನು ಹೂತಾಕಿಬಿಡ್ದಾರೆ. ಗರ್ಭಗುಡಿಯಲ್ಲಿ ಕೆಳಗೆ ಹೂತಾಕಿ ಹಳೆ ವಿಗ್ರಹನ ಮೇಲೆ ಮಾಡಿದ್ದಾರೆ, ಮೇಲೆ ಹೊಸ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವಲ್ಲಿ ಕೂತ್ಕೊಂಡು ಹೇಳಿದ್ವಿ. ಏನು ಹೇಳಿದ್ವಿ ಅಂದರೆ, ಮನೆ ಮುಂದೆ ನಿಮ್ಮ ಮಗು ಆಟ ಆಡ್ತಾ ಇರುತ್ತೆ, ಯಾರೋ ಮೋಟ್ರ್ ಬೈಕ್ ಹೊಡ್ಕೊಂಬರ್ತಾರೆ, ಒಂದು ಅಪಘಾತ ಆಗಿಬಿಡುತ್ತೆ, ಕಾಲು ಮುರ್ಕೊಂಡು ಹೋಗ್ಬಿಡುತ್ತೆ ಮಗುವಿಂದ. ಆವಾಗ ನೀವು ತಾಯಂದರು ಕೂತಾಕ್ತೀರ, ನಿಮ್ಮ ಮಗುನ ಕೂತಾಕ್ತೀರಾ, ಗುತ್ತಾಗದು ಕಾಲು ಮುರ್ಕೊಂಡು ಹೋಗ್ಬಿಟ್ಟಿದೆ ಅಂತ ಏನು ಮಾಡ್ತೀರಿ? ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಿ, ಚಿಕಿತ್ಸೆ ಕೊಡಿಸ್ತೀರಿ. ಚೆನ್ನಾಗಿ ಆರೋಗ್ಯವಾಗಿರ್ತಕ್ಕಂಥ ಮಗುವಿಗಿಂತ ಹೆಚ್ಚಾಗಿ ಕಾಲು ಮುರ್ಕೊಂಡಂಥ ಮಗುವನ್ನು ನೀವು ಜೋಪಾನ ಮಾಡ್ತೀರಿ. ಯಾಕೆ ಅದ್ಯಾಕೆ ಕೂತಾಕಲ್ಲ ನೀವು? ಆ ಮಗುವಿನ ಮೇಲಿರ್ತಕ್ಕಂಥ ನಿಮ್ಮ ಮಮತೆ, ಪ್ರೀತಿ, ವಿಶೇಷ ಕಾಳಜಿ ವಹಿಸ್ತೀರಿ. ಹಾಗೆಯೇ ಯಾವ ವಿಗ್ರಹ ಮುಕ್ಕಾಗಿರುತ್ತೆ, ಅಲ್ಲಿ ಮುಕ್ಕು ಅಂತಂದರೆ ಏನು ಮುಕ್ಕಾಗಬಾರ್ದು, ಏನು ವಿಗ್ರಹ ಅಲ್ಲ, ಆ ದೇವರ ಮೇಲಿನ ಭಕ್ತಿ ಇದೆಯಲ್ಲ ನಿಮ್ಮದು, ಅದು ಮುಖ ಆಗಬಾರ್ದು ಅಷ್ಟೇ. ಅರ್ಥ ಆಯ್ತು ನಿಮಗೆ? ದೇವರ ಮೇಲಿನ ಭಕ್ತಿ ಮುಖ ಆಗಬಾರ್ದು, ದೇವರ ವಿಗ್ರಹ ಮುಖ ಆದರೂ ಪರವಾಗಿಲ್ಲ, ಅದರ ಮೇಲಿನ ಭಕ್ತಿ ಶ್ರದ್ಧೆ ಅದು ಮುಖ ಆಗಬಾರ್ದು. ಇಲ್ಲಿ ಆರಂಭದಲ್ಲಿ ಮಕ್ಕಳು ಯಾರೋ ಹಾಡಿದರು, ಮಕ್ಕಳು ಪ್ರಾರ್ಥನೆ ಮಾಡೋಕೆ ಹೇಳಿದರು, ಜಗವ ಸುತ್ತಿಪ್ಪುದು ನಿನ್ನ ಮಾಯಯ್ಯ, ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡ ಅಂತ. ಕರಿಯು ಕನ್ನಡಿಯೊಳಗೆ ಅಡಗಿದಂತೆ ನೀನೆನ್ನೊಳಗಡಗಿದೆ ಕೂಡಲ ಸಂಗಮ ದೇವ. ಇದು ಬಸವಣ್ಣವರ ವಚನ. ಆ ಮಕ್ಕಳಿಗೆ ಇದರ ಅರ್ಥ ಪೂರ್ಣ ಗ್ರಹಿಕೆ ಆಗಿದೆಯೋ ಇಲ್ಲ, ನಿಮಗೂ ಆಗಿರಲಿಕ್ಕಿಲ್ಲ. ಏನಾಗಂದರೆ, ಜಗವ ಸುತ್ತಿಪ್ಪುದು ನಿನ್ನ ಮಾಯಯ್ಯ. ಈ ವಚನ ನೀವು ಮರಿಬಾರ್ದು, ಭಾಳ ಚೆನ್ನಾಗಿದೆ. ನೆನ್ಪಿಟ್ಕೊಳ್ಳೋದು ಹೇಗೆ? ಅದಕ್ಕೊಂದು ಸುಲಭ ಮಾರ್ಗ ಇದೆ. ನಾವೊಂದು ಮೊಬೈಲ್ ಆ್ಯಪ್ ಮಾಡಿದ್ವಿ ವಚನಕ್ಕೆ ಸಂಬಂಧಪಟ್ಟ ಹಾಗೆ. ಗೊತ್ತಿದೆ ನಿಮಗೆ? ಎಷ್ಟು ಜನ ಗೊತ್ತಿದೆ? ಕೈ ಎತ್ತರಿ. ಭಾಳ ಜನ ಗೊತ್ತಿಲ್ಲ. ನಿಮ್ಮ ಕೈಯಲ್ಲೆಲ್ಲ ಮೊಬೈಲ್ ಅದಾವಲ್ಲ, ಮೊಬೈಲ್ ಇದೆ ತಾನೇ? ಇದೆಯಾ? ತಗೊಳ್ರಿ, ಕೈ ತಗೊಳ್ಳಿ. ಹೊರಡಲಿಂಗ ಇದೆಯಾ ಅಂತ ಕೇಳೋಕ್ಕೆ ಹೋಗಲ್ಲ. ಇದೆಯೋ ಇಲ್ವೋ? ಕೈಯಾಗಂತೂ ಮೊಬೈಲ್ ಇದೆ, ತಗೊಳ್ಳಿ. ತಗೊಂಡು ನೀವು ಟೈಪ್ ಮಾಡಿ, ಅಲ್ಲಿ ಒಂದು ಗೂಗಲ್ ಅಂತ ಇರುತ್ತೆ, ಅಥವಾ ಇನ್ನೊಂದು ಪ್ರೋಗ್ರಾಮ್ ಏನು ಅಲ್ಲ ಕ್ರೋಮ್ ಅಂತ ಇರುತ್ತೆ. ಕ್ರೋಮ್ ತಗೊಳ್ಳಿ, ಕ್ರೋಮ್. ಈ ವಚನ ನೆನ್ಪಿಟ್ಕೊಳ್ಳೋಕ್ಕಾಗಿ ಹೇಳ್ತೀನಿ ನಿಮಗೆ. ಕ್ರೋಮ್ ಅಂತ ತಗೊಳ್ಳಿ. ಅಲ್ಲಿ ಟೈಪ್ ಮಾಡಿ ಕ್ರೋಮ್ನಲ್ಲಿ ವಚನ VACHANA ಡಾಟ್ ತರಳಬಾಳು TARALABALU ತರಳಬಾಳು .IN ವಚನ .ತರಳಬಾಳು .IN. ಬಂತು ವಚನ ಸಂಪುಟ ಅಂತ ಹೌದಲ್ಲ? ಯಾರಿಗೆ ಬಂತು ತೋರಿಸಲಿ? ಹೆಣ್ಮಕ್ಳ ಕಡೆ ಯಾರಿಗೆ ಬಂತು ತೋರಿಸಿ. ಹೀಗೆ ಶಿವಶರಣದ ವಚನ ಸಂಪುಟ ಅಂತ ಬಂದಿರಬೇಕಲ್ಲ, ಅಲ್ಲಿ ಬಸವಣ್ಣವ್ರ ಚಿತ್ರ, ಅಕ್ಕಮಹಾದೇವಿ ಚಿತ್ರ, ಅಲ್ಲಮಪ್ರಭು ಚಿತ್ರ, ಎಲ್ಲ ಶರಣರು, ಸಿದ್ದರಾಮ, ಎಲ್ಲ ಶರಣರು ಅಂತ ಶಿವಶರಣರ ವಚನ ಸಂಪುಟ. ಅಲ್ಲಿ ಬಸವಣ್ಣ ಅಂತ ಚಿತ್ರ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿರಿ.
ಬಸವಣ್ಣ ಕ್ಲಿಕ್ ಮಾಡಿ, ವಚನಗಳ ದೊಡ್ಡ ಲಿಸ್ಟೇ ಬರುತ್ತೆ ನಿಮಗೆ. ಬಸವಣ್ಣವರ ಎಲ್ಲ ವಚನಗಳ ಇಂಡೆಕ್ಸ್ ಬರುತ್ತೆ. ಅಲ್ಲಿ ಒಂದು ಸರ್ಚ್ ಅಂತ ಒಂದು ಬಟನ್ ಇದೆ ನೋಡಿ, ಅಲ್ಲೊಂದು ಸರ್ಚ್ ಅಂತ ಎಂಟರ್ ಟೆಕ್ಸ್ಟ್ ಅಂತ ಇದೆಯಲ್ಲ, ಅಲ್ಲಿ ಎಂಟರ್ ಟೆಕ್ಸ್ಟ್, ಅಲ್ಲಿ 904 ಅಂತ ಟೈಪ್ ಮಾಡಿ. 904 ಬಂತು ನೋಡಿ ಆ ವಚನ. ಬಂತ? ಜಗವ ಸುತ್ತಿಪ್ಪುದು ನಿನ್ನ ಮಾಯೇಯ, ನಿನ್ನ ಸುತ್ತಿಪ್ಪುದು ಎನ್ನ ಮನ ನೋಡ. ಸಿಕ್ತ ವಚನ? ಈಗ ಮರೆ ಆಗಿಲ್ಲ ನೀವು, ನಿಮ್ಮ ಅಂಗೈ ತುದಿ ಬೇಡಲ್ಲೇ ಈ ವಚನ ಸಿಕ್ಕಿದೆ ಈಗ. ಸೊ ನೀವು ಹೇಳ್ಕೊಡ್ಬೇಕು, ಮಕ್ಕಳಿಗೆ ಹೇಳ್ಬೇಕು, ನಿಮ್ಮ ತಾಯಂದ್ರಿಗೆ ಹೇಳ್ಬೇಕು, ನಮ್ಮ ಹೆಣ್ಮಕ್ಳಿಗೆ. ಇದು ಬರೀ ಒಂದೇ ವಚನ ಅಲ್ಲ, ಬಸವಾದಿ ಶಿವಶರಣರ ಸುಮಾರು 22,000 ವಚನಗಳು ನಿಮ್ಮ ಅಂಗೈಯ ತುದಿ ಬೆರಳಲ್ಲಿ ಸಿಗೋ ಹಾಗೆ ನಾವು ಮಾಡಿರ್ತಕ್ಕಂಥ ಪ್ರಯತ್ನ ಇದೆ. ಇಲ್ಲಿ ಬಂದಂಥ ಅತಿಥಿಗಳಿಗೆ ಏನೇನೋ ಶಾಲು ಕೊಡ್ತಾರೆ, ಸ್ಮರಣಿಕೆಯನ್ನು ಕೊಡ್ತಾರೆ. ನಾವು ಮಾಡೋದ್ರಿಂದ ನಿಮಗೆ ಕೊಡ್ತಾ ಇರೋದು, ಪ್ರತಿಯೊಬ್ಬರಿಗೂ ಕೊಡ್ತಾ ಇರೋದು ಇದು ವಚನ ಮೊಬೈಲ್ ಆ್ಯಪ್, ಇದು ವೆಬ್ ಆ್ಯಪ್. ಆ್ಯಕ್ಚುಲಿ ಇದು ಜಗತ್ತಿನಾದ್ಯಂತ ಬಸವಾದಿ ಶಿವಶರಣರ ಸಾಹಿತ್ಯವನ್ನು ಪ್ರಚಾರ ಮಾಡಬೇಕು ನೀವು ಅಂತ ದೊಡ್ಡ ಗುರುಗಳು ಭಾಳ ಅಪೇಕ್ಷೆ ಪಟ್ಟಿದ್ದು ನಮ್ಮಿಂದ. ಅದನ್ನು ಇದು ಈ 94ರಲ್ಲೇ ನಾವು ಕಂಪ್ಯೂಟರ್ನಲ್ಲಿ ಮಾಡಿದ್ವಿ. ಆದರೆ ಕಂಪ್ಯೂಟರ್ ಬಳಕೆ ಮಾಡಿಕೊಳ್ಳೋರು ಆವಾಗ ಅಷ್ಟಾಗಿ ಇರಲಿಲ್ಲ. ಇತ್ತೀಚೆಗೆ ಮೊಬೈಲ್ ಬಂದ ಮೇಲೆ ಈ ಉಪಕರಣದ ಮುಖಾಂತರ ಜನರಿಗೆ ಬಸವಣ್ಣವರ ಸಾಹಿತ್ಯ ಸಿಗಲಿ ಅನ್ನೋಂಗೆ ನಾವು ಈಗ ಮಾಡಿರ್ತಕ್ಕಂಥ ಪ್ರಯತ್ನ. ಅದರ ಚಿತ್ರ ಇರುತ್ತೆ, ಎಲ್ಲ ಇರುತ್ತೆ. ಇದು ನೀವು ಇದರ ಅರ್ಥ ಏನು? ಇಡೀ ಜಗತ್ತನ್ನು ದೇವರೇ ನೀನು ಆವರಿಸಿದ್ಯಾ. ಇಡೀ ಜಗತ್ತನ್ನು ನೀನು ಆವರಿಸ್ಕೊಂಡಿದೆಯಾ. ಆದರೆ ನನ್ನ ಮನಸ್ಸು ನಿನ್ನನ್ನು ಆವರಿಸ್ಕೊಂಡಿದೆ ಅಂತಾರೆ ಬಸವಣ್ಣ. ಜಗವ ಸುತ್ತಿಪ್ಪುದು ನಿನ್ನ ಮಾಯೆ ಇಡೀ ಜಗತ್ತನ್ನು ಆವರಿಸಿದೆ, ಆದರೆ ನನ್ನ ಮನಸ್ಸು ನಿನ್ನನ್ನು ಆವರಿಸ್ಕೊಂಡಿದೆ. ಇದು ಯಾರು ದೊಡ್ಡರಾದರು? ಜಗಕ್ಕೆ ಬಲ್ಲಿದ ನೀನು ಜಗಕ್ಕೆ ದೊಡ್ಡನು, ಆದರೆ ನಾನು ನಿನಗಿಂತ ದೊಡ್ಡನು ಅಂತಾರೆ ಬಸವಣ್ಣವರು. ಅಹಂಕಾರದಿಂದ ಅಲ್ಲ, ಭಕ್ತಿಯ ಪರವಶತೆಯಲ್ಲಿ, ಭಕ್ತಿಯ ಸ್ತರದಲ್ಲಿ ಬಸವಣ್ಣನವರು ಹೇಳ್ತಕ್ಕಂಥ ಮಾತು. ಇದಕ್ಕೆ ಅನೇಕ ಇವೆಲ್ಲ ವಚನಗಳಿಗೆ ನಾವು ಇಂಗ್ಲೀಷ್ ಭಾಷೆಯಲ್ಲಿ ಭಾಷಾಂತರ ಹಿಂದಿನವರು ಮಾಡಿದರೂ ಸಹ ಅದು ಆಧುನಿಕ ಕಾಲದಲ್ಲಿ ಅಷ್ಟಾಗಿ ಅರ್ಥವಾಗದೇ ಇರೋದರಿಂದ ನಾವು ದಿನ ಒಂದೊಂದು ವಚನಗಳನ್ನು ಆಂಗ್ಲ ಭಾಷೆಗೆ ಪರಿವರ್ತನೆ ಮಾಡಿ ಅನುವಾದ ಮಾಡಿ ಹಾಕ್ತಾಯಿದ್ದೀವಿ. ಒಂದು ಭಾಳ ಸುಲಭ, ಒಂದು ಅಪರೂಪದ ಒಂದು ವಚನ ಇದೆ ಬಸವಣ್ಣವರು ಬರೆದಿರೋದು. ದೇವಸ್ಥಾನ, ಈ 3 ದೇವಸ್ಥಾನಕ್ಕೆ ನೀವು ಹೋಗಿದ್ರಲ್ಲ, ದೇವರನ್ನ ಏನು ಬೇಡ್ಕೊಂಡ್ರಿ? ಒಬ್ಬೊಬ್ಬರನ್ನೇ ನಾವು ಇಂಟರ್ವ್ಯೂ ಮಾಡೋಕ್ಕಾಗಲ್ಲ. ಚುನಾವಣೆ ಬಂತು ಅಂದ್ರೆ ಇಬ್ಬರು ಹೋಗ್ತಾರಲ್ಲ ಗುಡಿಗೆ, ಏನು ಬೇಡ್ಕೊಂತೀರಿ? ದೇವರೇ, ನನ್ನನ್ನು ಗೆಲ್ಲಿಸಿದ್ರೆ ನಾನು ನಿನಗೆ ಬಂಗಾರದ ಒಂದೇನೋ ಪದವ ಮಾಡಿಸ್ತೀನಿ ಅಂತಲ್ಲ ಹೇಳ್ತಿರೋದೇ ಇಲ್ಲ. ಅಂದರೆ ಮತದಾರರಿಗೆ ಅಷ್ಟೇ ಅಲ್ಲ, ದೇವರಿಗೂ ಸಹ ನೀವು ಆಸೆ ಹುಟ್ಟಿಸ್ತೀರಿ. ನನ್ನ ಗೆಲ್ಲಿಸಿದ್ರೆ ನಾನು ಇಂಥದ್ದು ಮಾಡಿಕೊಡ್ತೀನಿ ಅಂತ. ಅದು ನೀನು ಸೃಷ್ಟಿ ಮಾಡಿದ್ದ ಬಂಗಾರ ಬೆಳ್ಳಿ ಯಾರು ಸೃಷ್ಟಿ ಮಾಡಿದ್ದು? ದೇವರು ಸೃಷ್ಟಿ ಮಾಡೋದು. ಅವನು ಕೊಡೋದನ್ನೇ ನೀನು ಕೊಟ್ಟು ಅವನಿಗೆ ಆಸೆ ಹುಟ್ಟಿಸ್ತೀಯ ಅಂತಂದರೆ ದೇವರು ಮರಳಾಗ್ತಾನೆ. ಒಂದು ವಚನದಲ್ಲಿ ಭಾಳ ಚೆನ್ನಾಗಿ ಗಮನಿಸಿದ್ದಾರೆ ಬಸವಣ್ಣವರು. ಹೇಗೆ ಭಕ್ತಾದಿಗಳು ಹೋದಾಗ, ದೇವಸ್ಥಾನಕ್ಕೆ ಹೋದಾಗ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ. ಅಲ್ಲಿ ಆ ವಚನ ಬೇಕು ಅಂದರೆ ನೀವು ಅಲ್ಲಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಲಿಕ್ಕೆ ಸರ್ಚ್ ಅಂತ ಒಂದು ಬಟನ್ ಇದೆ, ಅದು ಒತ್ತಿ ಅಲ್ಲಿ ಇದು
ಹಾಗಾದರೆ ಕೆರಹ ಅಂತೇಳಿ, ಕೆರಹ ಅಂತ ಟೈಪ್ ಮಾಡಬೇಕು, ಅದು ಸಿಗುತ್ತೆ ನಿಮಗೆ. ಕೆರಹ, ಕೆರಹ ಅದೆಲ್ಲ ಸರ್ಚ್ ಮಾಡಿಕೊಡುತ್ತೆ ಅದು ನೋಡಿ. ಮಾಡಿ ನೀಡಿ ಲಿಂಗವ, ಎಷ್ಟನೇ ವಚನ ಇದು? 199ನೇ ವಚನ. ಮಾಡಿ ನೀಡಿ ಲಿಂಗವ ಪೂಜಿಸಿಯನೆಂಬವರು ನೀವೆಲ್ಲ ಕೇಳಿರಣ್ಣ ಅಂತ ಬಸವಣ್ಣವರು. ನಾವು ಗುಡಿ ಕಟ್ಸಿದ್ದೀವಿ, ದೇವಸ್ಥಾನ ಕಟ್ಸಿದ್ದೀವಿ, ಇಷ್ಟೆಲ್ಲ ಮಾಡಿದ್ದೀವಿ, ಲಿಂಗ ಪೂಜೆ ಮಾಡಿದ್ದೀವಿ ಅಂತಿರಲ್ಲ ನೀವೆಲ್ಲ ಕೇಳಿ, ನಾನು ಹೇಳೋದು ಕೇಳಿ ಅಂತ ಬಸವಣ್ಣವರು. ಆಗದ ಕೆರಹ ಹೊರಗೆ ಕಳೆದು ದೇಗುಲಕ್ಕೆ ಹೋಗಿ ದೇವರಿಗೆ ನಮಸ್ಕಾರವ ಮಾಡುವನಂತೆ. ಗುಡಿಗೆ ಹೋದಾಗ ನೀವು ಚಪ್ಪಲಿ ಕಟ್ಕೊಂಡು ಹೋಗ್ತೀರೇನೋ? ಇಲ್ಲ, ಹೊರ ಬಿಟ್ಟು ಹೋಗ್ತೀವಿ, ಕಾಲು ತೊಳ್ಕೊಂಡು ಒಳಗೆ ಹೋಗ್ತೀವಿ. ಚಪ್ಪಲಿ ಮೆಟ್ಕೊಂಡು ಯಾಕೆ ಹೋಗಲ್ಲ? ಅದೆಲ್ಲ ಗಲೀಜಾಗಿರುತ್ತೆ, ಎಲ್ಲೆಲ್ಲೋ ಅಡ್ಡಾಡ್ಕೊಂಡು ಬಂದಿರ್ತೀರಿ. ದೇವಾಲಯ ಒಂದು ಪವಿತ್ರವಾದ ಸ್ಥಳ ಇದು. ಅಲ್ಲಿಗೆ ಹೋದಾಗ ನಾವು ನಮ್ಮ ಪಾದಕ್ಕೆ ಒಳ ತಗೊಂಡು ಹೋಗಬಾರ್ದು, ನಮ್ಮ ಭಾರತೀಯ ಸಂಸ್ಕೃತಿ ಅದು. ಒಳಗೆ ಹೋಗಿ ಉದ್ದಕ್ಕೆ ನಮಸ್ಕಾರ ಮಾಡೋ ಒಬ್ಬ ಭಕ್ತನ ನೋಡಿ ಹೇಳ್ತಾರೆ ಬಸವಣ್ಣವರು, ತನ್ನ ಕೆರೆಯಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ ನೋಡ. ಉದ್ದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾನೆ, ಅವನ ಮನಸ್ಸು ದೇವ್ರ ಮ್ಯಾಗಿಲ್ಲ. ಎಲ್ಲೈತೆ? ಹೊರ ಬಿಟ್ಟು ಬಂದಿರ್ತಾರೆ ಚಪ್ಪಲಿ, ಅದ್ರ ಮೇಲೆ ಇರುತ್ತಂತೆ. ತನ್ನ ಕೆರೆಯಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ ನೋಡ. ಹೊಸ ಚಪ್ಪಲಿ ಈ ಥರ ಹೊನ್ನಾಳೆ ಕೊಡ್ಕೊಂಬಂದಿದ್ದೀನಿ, ನೀವು ಯಾವುದೋ ನಾಯಿ ಕಟ್ಕೊಂಡು ಹೋದ್ರೆ ಹೆಂಗೆ, ಯಾರಾದ್ರು ಹೊಡ್ಕೊಂಡು ಹೋದ್ರೆ ಹೆಂಗೆ? ಎಂಥ ಒಂದು ವಿಪರೀತ ಸ್ಥಿತಿ ಅಂದರೆ, ದೇವರ ಗುಡಿಯಲ್ಲಿ ಹೊರಗೆ ಬಿಟ್ಟಂಥ ಪಾದರಕ್ಷೆಗಳು ನೀವು ಒಳಗೆ ಹೋಗಿ ಹೊರಗೆ ಬರೋದ್ರೊಳಗೆ ಅಲ್ಲಿ ಇರ್ತವೆ ಅಂತ ನಂಬಿಕೆ ಇಲ್ಲ, ಯಾವ ವಿಶ್ವಾಸ ಇಲ್ಲ. ಅದು ದೇವಸ್ಥಾನದ ಆವರಣದಲ್ಲಿ, ಅಲ್ಲಿ ಕದಿಬಾರ್ದು ಅನ್ನೋ ಮನಸ್ಸಿರ್ಬೇಕಲ್ಲ, ಕಳ್ಳತನ ಮಾಡಬಾರ್ದು ಅಂತಿರ್ಬೇಕಲ್ಲ. ಏನೇ ಬಿಟ್ಟರೂ ಸಹ ಇದು ಯಾರೂ ಸಹ ಕದಿಯಲ್ಲ ಅನ್ನೋ ಒಂದು ನಂಬಿಕೆನಾದರೂ ಇರಬೇಕಲ್ಲ, ಇದೆಯಾ ಅದು? ಇವತ್ತು ಆಂಜನೇಯ ಸ್ವಾಮಿ, ದುರ್ಗಮ್ಮ, ಮಾತಂಗಮ್ಮ, ಮಾತಂಗಮ್ಮ ದುರ್ಗಮ್ಮನ ಮೇಲಿರೋ ಒಡವೆಗಳದವಲ್ಲ, ನೀವು ಬಾಗಿಲು ಹಾಕ್ತಂಗಿದ್ದು ಇವತ್ತು ನಾಳೆ ದುರ್ಗಮ್ಮನ ಮೇಲೆ ಮೂಗ್ಬಿಟ್ಟಿರುತ್ತಾ? ಕೊಳ್ಳಗಿರೋ ಥರ ಇರುತ್ತಾ? ಬಂಗಾರದ್ದು ಇರಲ್ಲ. ಅಲ್ಲಿಗೇನಾಯಿತು? ನಿಮ್ಮ ಭಕ್ತಿ, ಶ್ರದ್ಧೆ ಇವೆಲ್ಲವೂ ಪ್ರಶ್ನಾರ್ಹ. ಆ ಪವಿತ್ರ ಭಾವನೆ ನಿಮ್ಮಲ್ಲಿದ್ದರೆ ದೇವರ ಬಾಗಿಲಿಗೆ ಬೀಗನೇ ಹಾಕಬಾರ್ದು. ಅಂಥ ಒಂದು ವಾತಾವರಣ ನಮ್ಮಲ್ಲಿ ಮೂಡಬೇಕು ಅಂತಂದರೆ ನಿಮ್ಮಲ್ಲಿ ಅಂತ ಧರ್ಮ ಬುದ್ಧಿ ಅಡಗಿರಬೇಕು. ಅದಿಲ್ಲದೆ ಇರುವಾಗ ಈ ಥರದ ಘಟನೆಗಳು ಉಂಟಾಗ್ತವೆ. ಭಾಳ ಹೊತ್ತಾಗಿದೆ ಅಂತ ಹೇಳ್ತಾ ಇದ್ರು ಆರಂಭದಲ್ಲಿ, ಅದರ ಬಗ್ಗೆನೂ ಬಸವಣ್ಣರು ಹೇಳ್ತಾರೆ. ಹೊತ್ತಾರ ಎದ್ದು ಅಗ್ಗಬಳಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗವ, ಹೊತ್ತು ಹೋದ ಬಳಿಕ ನಿನ್ನ ನಾರು ಬಂದರು. ಭಾಳ ಹೊತ್ತಾಗ ಮುಂಚೆ ಪೂಜೆ ಮಾಡಪ್ಪ ಅಂತಾರೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಪ್ರಾತಃ ಕಾಲದಲ್ಲಿ ಮಡಿ ನೀರು ತಂದು ಹೊತ್ತು ಹೋಗದ ಮುನ್ನ ಪೂಜಿಸು ಲಿಂಗ. ಭಾಳ ಹೊತ್ತಾಗ ಮುಂಚೆ ಪೂಜೆ ಮಾಡುವಂತಾರೆ. ಈ ಹೊತ್ತು ಅನ್ನೋದಿದೆಯಲ್ಲ ಶಬ್ದ, ಇಲ್ಲಿ ನಮ್ಮ ಧನಂಜಯ ಗೊತ್ತಾಗುತ್ತೆ, ಸಾಹಿತ್ಯ, ಕನ್ನಡ ಸಾಹಿತ್ಯ ಓದಲಿ ಗೊತ್ತಾಗುತ್ತೆ. ಇಲ್ಲಿ ಪನ್ ಅಂತಾರೆ ಇಂಗ್ಲೀಷ್ನಾಗೆ, ಶ್ಲೇಷೆ ಎರಡು ಅರ್ಥ ಇರಲಿ, ಎರಡು ಅರ್ಥ, ಒಂದೇ ಶಬ್ದ ಎರಡು ಅರ್ಥ, ಶಬ್ದ ಒಂದೇ, ಅದಕ್ಕೆ ಶ್ಲೇಷೆ ಅಂತ ಕರೀತಾರೆ ಸಾಹಿತ್ಯದಲ್ಲಿ. ಒಂದು ಅಜ್ಜಿ ತರಕಾರಿ ವ್ಯಾಪಾರ ಮಾಡ್ಕೊಂತ ಕೂತ್ಕೊಂಡಿತ್ತು. ಒಬ್ಬ ಬಂದ, ಅಜ್ಜಿ ಇದಕ್ಕೇನು ಬೆಲೆ ಅಂತ, ಈ ತರಕಾರಿಗೆ ಏನು ಬೆಲೆ? ಇನ್ನೊಬ್ಬ ಬಂದ, ಅಜ್ಜಿ ನಾನು ದಾನಿಹಳ್ಳಿಗೆ ಹೋಗ್ಬೇಕು,
ರಸ್ತೆ ಹೇಗೆ ಅಂತ ಹೇಗೆ ಹೋಗ್ಬಿಟ್ಟು ಇಬ್ಬರು ಅಜ್ಜಿ ಒಂದೇ ಉತ್ತರ ಕೊಟ್ಟರು, 4 ಆಣೆ ಅಂತ. ಅಜ್ಜಿ 4 ಆಣೆ ಅಂದರೆ 4 ಆಣೆ, ಹಳೆ ಕಾಲ ಅದು, ಹಳೆ ಕಾಲ 4 ಆಣೆ. ಅವನೇ ತಿಳ್ಕೊಂಡ ಈ ತರಕಾರಿ ಇದ್ದರೆ 4 ಆಣೆ ಅಂತ ಅವ್ನು ತಿಳ್ಕೊಂಡ. ಅವ್ನು ಕೇಳಿದನು, ನನಗೆ ಗೊತ್ತಿಲ್ಲಪ್ಪ ಅದು ಯಾರು ಯಾವುದು ಅಂತ. ಒಂದೇ ಶಬ್ದದಲ್ಲಿ 2 ಅರ್ಥ ಇದ್ದರೆ ಅದು 4 ಆಣೆ, ಅದಕ್ಕೆ ಶ್ಲೇಷೆ ಅಂತ ಕರೀತಾರೆ. ಹಾಗೆ ಇಲ್ಲಿ ಬಸವಣ್ಣವರು ಹೊತ್ತುನ ಶಬ್ದವನ್ನು ಹಾಗೆ ಬಳಸಿದ್ದಾರೆ. ಹೊತ್ತಾರ ಎದ್ದು, ಬೆಳೆ ಅಷ್ಟೊತ್ತಿಗೆ ಎದ್ದು ಅಂತ. ಹೊತ್ತು ಹೋಗೋದ ಮುನ್ನ, ಭಾಳ ಹೊತ್ತಾದ ಮುಂಚೆ ದೇವ್ರ ಪೂಜೆ ಮಾಡುವಂಥ ಒಂದರ್ಥ. ಇನ್ನೊಂದರ್ಥ, ನಿನ್ನ ಉಸಿರು ಹೋಗಿ ನಿನ್ನನ್ನು ಸ್ಮಶಾನಕ್ಕೆ ಸಾಗಿಸ್ಬೇಕಲ್ಲ, ಹೊತ್ಕೊಂಡು ಹೋಗ್ಬೇಕಲ್ಲ. ನಾವು ಹೊತ್ಕೊಂಡು ಹೋಗೋ ಮುಂಚೆ, ಹೊತ್ತು ಹೋಗದ ಮುನ್ನ ನಿನ್ನ ಶವವನ್ನು, ನಿನ್ನ ಹೆಣವನ್ನು ಸ್ಮಶಾನಕ್ಕೆ ಹೊತ್ಕೊಂಡು ಹೋಗೋಕ್ಕೆ ಮುಂಚೆ ದೇವ್ರ ಪೂಜೆ ಮಾಡೋ ಬೆಪ್ಪೆ ಅಂತ ಬಸವಣ್ಣವರು. ಹೊತ್ತಾರ ಎದ್ದು ಅಠವಣೆ ಪತ್ರಿಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸಲಿಂಗವ, ಹೊತ್ತು ಹೋದ ಬಳಿಕ ನಿನ್ನ ನಾರು ಬಂದರು. ಇದು ಎಷ್ಟು ಚೆನ್ನಾಗಿ ವಚನಗಳನ್ನು ಅವರು ಬರೆದಿದ್ದಾರೆ. ಆ ವಚನಗಳನ್ನು ನೀವು ಓದಲಿಕ್ಕೆ ನಿಮಗೆ ಯಾವ್ಯಾವ ಬಿಡುವು ಸಿಗುತ್ತೋ ಈ ಮೊಬೈಲ್ನಲ್ಲಿ ನಿಮಗೆ ಅದನ್ನು ಆ್ಯಪನ್ನು ನಾವು ಸಿದ್ಧಪಡಿಸ್ಕೊಟ್ಟಿದ್ದೀವಿ. ಸೊ ನೀವೆಲ್ಲರೂ ಕೂಡ ಅದರ ಬಳಕೆ ಮಾಡ್ತೀವಿ. ಅದು ಬರೀ ವಚನಗಳು ಟೆಕ್ಸ್ಟ್ ಅಷ್ಟೇ ಅಲ್ಲ, ಅದರ ಸಂಗೀತನೂ ಇದೆ, ನೃತ್ಯನೂ ಇದೆ, ಚಿತ್ರನೂ ಇದೆ. ಅದಕ್ಕೆ ಸಂಬಂಧಪಟ್ಟಾಗಿ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಹಾಡು ಹೇಳೋದು, ಈಗ ವಚನ ಚೆನ್ನಾಗಿ ಹಾಡಿದ್ರು, ನಮಗೆ ಸಂತೋಷ ಆಯ್ತಾ. ಮಕ್ಕಳು ಹಾಡಿದರು, ನಮ್ಮ ಶಾಲೆ ಮಕ್ಕಳು ಅಂತ ಕಾಣುತ್ತೆ, ಹಾಡಿದರು. ಮನೆಗೆ ಹಾಗೆ ನೀವು ಮಕ್ಕಳಿಗೆ ಹೇಳ್ಕೊಡ್ಬೋದು, ಕಲಿಸ್ಕೊಡ್ಬೋದು. ಇಷ್ಟು ಮಾತುಗಳನ್ನು ಹೇಳಿ ನಿಮ್ಮೂರಿಗೆ ಯಾವ ಪುಣ್ಯಾತ್ಮರ ಹೆಸರಿದ್ದದ್ರ ಏನೋ ಭಾಳ ಅಪರೂಪದ ಹೆಸರು, ದಾನಿಹಳ್ಳಿ ಅಂತ ಹೇಳಿ. ಹೇಗೆ ಬಂತು ಏನೋ ನಿಮ್ಮೂರಿಗೆ ಹೆಸರು ದಾನಿಹಳ್ಳಿ, ದಾನಿಗಳ ಹಳ್ಳಿ. ಭಾಳ ಅಪರೂಪದ ಶಬ್ದ ದಾನ, ಚಾರಿಟಿ. ಕಷ್ಟದಲ್ಲಿ ಇರೋರಿಗೆ ನೆರವಾಗ್ತಕ್ಕಂಥದ್ದು, ಅದು ದಾನ ಅಂತ ಕರೀತಾರೆ. ಅದು ಅಂತಃಕರಣದಿಂದ ಆಗಬೇಕಾಗಿರೋದು, ಅದು ಅಹಂಕಾರದಿಂದ ಅಲ್ಲ. ಮರುಗಿ ಮಾಡಬೇಕಾದಂಥದ್ದು. ನಾವು ದುಡ್ಡು ಕೊಟ್ಟಿದ್ದೀವಿ ಕೊಡ್ರೆ, ದಾನ ಅಂತ ಕೊಟ್ಟಿರೋದು. ನಾವು ದುಡ್ಡು ಕೊಟ್ಟಿರೋದು ಸುಮಾರು ಎಷ್ಟು ಲಕ್ಷ ಕೊಟ್ಟಿರೋದು. ಆದರೆ ಇವತ್ತು ಕೇಳಿದರೆ ನೀವು ಕೊಡ್ತಿದ್ದಿಲ್ಲ. ಇವತ್ತು ಭಾಳ ಬೆಲೆ ಇದೆ ಜಮೀನಿಗೆ. ಆ ಅರ್ಥದಲ್ಲಿ ದಾನ ಅಂತ ಬಂದಿತ್ತು. ಅದಕ್ಕೆ ಸರಿಯಾಗಿ ನಾವು ಭಾಳಷ್ಟು ಖರ್ಚು ಮಾಡಿದ್ದೀವಿ. ಸುಮಾರು ಒಂದು ಎಷ್ಟು ಖರ್ಚು ಮಾಡಿರ್ಬೋದು, ಚಿತ್ರಗಳ ಬಲೆ ನಾವು ಮಠದಿಂದ ಸುಮಾರು 9 ಕೋಟಿ ರೂಪಾಯಿಗಳನ್ನು ನಾವು ಖರ್ಚು ಮಾಡಿದ್ದೀವಿ. ಅದ್ಯಾರ್ದ ದುಡ್ಡು? ಸಮಾಜದ. ನಾವು ಉತ್ತಿ ಬೆಳೆದದ್ದಲ್ಲ, ಸಮಾಜ ಕೊಟ್ಟದ್ದು. ಅದನ್ನು ಸಮಾಜಕ್ಕಾಗಿಯೇ ಸದ್ವಿನಿಯೋಗ ಮಾಡಿದ್ದು. ನಿಮ್ಮ ಮಕ್ಕಳು ಅಲ್ಲಿ ಓದಲಿಕ್ಕೆ ಭಾಳ ಚೆನ್ನಾಗಿದೆ. ನಾವು ದಾರಿಯಲ್ಲಿ ಬರುವುದು ನೋಡಿದ್ದೀವಿ, ಎಷ್ಟು ಚೆನ್ನಾಗಿದೆ ಅದು ಆವರಣ. ಅದು ಒಳ್ಳೆ ಸುಂದರವಾದಂಥ ಆವರಣ. ಇದು ಶಾಂತಿ ನಿಕೇತನ ಅದೆಲ್ಲ ಆ ಥರ ಹೆದ್ದಾರಿ ರಾಜ್ಯದ ತುಂಬ ಚೆನ್ನಾಗಿದೆ. ಅಲ್ಲಿ ನೀರಿನ ಕೊರತೆ ಇತ್ತು, ಈಗ ಹೇಗಿದೆಯೋ ಗೊತ್ತಿಲ್ಲ. ನೀರಿನ ಕೊರತೆ ಈಗಿಲ್ಲ. ಬೋರ್ವೆಲ್ ಹಾಕಿದ್ದೀರಿ, ಗಿಡ ಮರಗಳನ್ನು ಬೆಳೆಸಿದ್ರಿ, ಮಕ್ಕಳು ಚೆನ್ನಾಗಿ ಅಲ್ಲಿ ವಿದ್ಯಾವಂತೆಯರಾಗಿ ಅವರ ಭವಿಷ್ಯ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಒಂದು ಭದ್ರ ಬುನಾದಿ ಆಗಿದೆ. ಅದು
ಇಡೀ ತಾಲೂಕಿನಲ್ಲಿ ನಾನು 2 ತಾಲೂಕುಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಶಾಲೆ ಅಂತ ಹೆಗ್ಗಳಿಕೆಯನ್ನು ಪಡೆದಿರೋದು ಭಾಳ ಹೆಮ್ಮೆಯ ಸಂಗತಿ. ತುಂಬ ನೀವೆಲ್ಲ ಖುಷಿ ಪಡ್ತಕ್ಕಂಥ ಒಂದು ಸಂಗತಿ ಅದು. ಸಾಧನೆ, ಅವರ ಅಧ್ಯಯನಶೀಲತೆ, ಅದು ನಾವು ಮೆಚ್ಚಿಕೊಂಡು ನಮ್ಮ ಮಕ್ಕಳನ್ನು ಈ ಸಂದರ್ಭದಲ್ಲಿ 4 ಜನ ಮಕ್ಕಳನ್ನು ನಮ್ಮ ಮಾತಿನ ಕೊನೆಯಲ್ಲಿ ಅವರನ್ನು ಅಭಿನಂದಿಸಬೇಕು ಅಂತ ಸಮಿತಿಯವರು ಬಯಸಿದ್ದಾರೆ. ನನಗೂ ಭಾಳ ಸಂತೋಷ ಆಗುತ್ತೆ. ಇಲ್ಲಿ ಬಂದು ನಿಂತ್ಕೊಳ್ಳಿ, ಮಕ್ಕಳಿಗೆ ಬಂದು ಕೂತ್ಕೊಳ್ಳಿ. ನಾವು ಮಾತಾದಮೇಲೆ ಅವರು ಅಭಿನಂದಿಸ್ತೀವಿ. ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಒಂದು ಮಾತು ಹೇಳಿ ಬಯಸ್ತೀವಿ.